ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮನೆಯಲ್ಲಿ ಲಕ್ಷ್ಮಿ ಕೂರಿಸಲ್ಲ ಅಂತೇಳಿದ್ದೆ. ಸೊ ನನ್ನ ತಂಗಿ ಮನೇಲಿ ತುಂಬಾ ಚೆನ್ನಾಗಿ ಮಾಡಿದ್ಲು ಈ ವರ್ಷ. ನನಗೆ ಅವ್ರ ಮನೆಗೆ ಹೋಗಿ ದೇವರು ಅಲಂಕಾರ ಮಾಡಿ ನೋಡಿದ ತಕ್ಷಣ ನನಗೆ ಏನೋ ಒಂಥರ ಸಮಾಧಾನ ಆಯಿತು. ಅಂದರೆ ನಮ್ಮನೆ ಬೇರೆ ಅವ್ರ ಮನೆ ಬೇರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ನಮ್ಮನೇಲಿ ಮಾಡದೇ ಇರೋ ಹಬ್ಬಗಳೆಲ್ಲ ಅವಳು ಮಾಡ್ತಾಳೆ. ಸೊ ನಾನು ನಮ್ಮನೆಯಲ್ಲೇ ಮಾಡಿರೋ ಥರನೇ ಫೀಲ್ ಮಾಡಿಕೊಂಡು ಖುಷಿಯಾಗಿ ನಾನು ಅಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದೆ. ಯಾಕಂದರೆ ನಾನು ಭಾನುವಾರ ರಾಯರ ಆರಾಧನೆ ಇರೋದ್ರಿಂದ ನಮ್ಮ ಮನೇಲಿ ವರ್ಷವೂ ಲಕ್ಷ್ಮಿ ಕೂರಿಸಲ್ಲ. ಇದೇ ವರ್ಷ ಅಂತಲ್ಲ, ನಾವು ಯಾವಾಗಲೂ ಕೂರಿಸಲ್ಲ. ಪ್ರತಿ ವರ್ಷ ನನ್ನ ತಂಗಿ ಕೂರಿಸ್ತಾಳಲ್ಲ, ನಾವು ಅಲ್ಲೇ ಹೋಗಿ ಹಬ್ಬ ಮಾಡಿಬಿಡ್ತೀವಿ. ಅದರಲ್ಲಂತೂ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಹಾಕಿದ್ರ, ಥ್ಯಾಂಕ್ ಯು ಸೋ ಮಚ್. ಏನಂತ, ಯಾಕೆ ನೀವಿನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಇವತ್ತು ಯಾವ ಥರ ಸ್ಯಾರಿ ಹಾಕ್ಕೊಂಡಿರ್ತೀರಾ, ಕಾಯ್ತಿದ್ದೀನಿ ಅಂತಂದರು. ಸೊ ನಂಗೆ ಅದೆಲ್ಲ ಏನೋ ಒಂಥರ ಖುಷಿ ಆಯಿತು. ಬಟ್ ನನಗೆ ಆಲ್ರೆಡಿ ಪ್ಲ್ಯಾನು ಸಂಡೇ ರೆಡಿಯಾಗೋ ಪ್ಲ್ಯಾನ್ ಇತ್ತಲ್ಲ. ಸೊ ಹಂಗಾಗಿ ಇವತ್ತು ಹಬ್ಬಕ್ಕೇನು ಸ್ಯಾರಿ ಹಾಕ್ಕೊಳ್ಳೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಇರಲಿ ಅಂತೇಳಿ ನನ್ನ ತಂಗಿ ಮನೆಗೆ ತೊಗೊಂಡೋಗಿದ್ದೆ ರೆಡಿ ಆಗೋಣ ಅಂತ. ಬಟ್ ಅವಳು ಬೆಳಗ್ಗೆ ಎಲ್ಲ ಬೇಗನೆ ಎದ್ದಿದ್ಲಲ್ವ, ಬೇಡ ಬಿಡಿಯಕ್ಕ ಸ್ಯಾರಿ ಏನು ಬೇಡ ಅಂತೇಳಿ ನಾನು ಅವಳು ಒಂದೇ ಥರ ಡ್ರೆಸ್ ತೊಗೊಂಡಿದ್ವಿ. ಹೋದ ವರ್ಷ ಒಂದೇ ಥರ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ವಿ. ಈ ವರ್ಷ ಎಲ್ಲ ಸಂಡೇಗೆ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೂ ಅಷ್ಟೊಂದು ರೆಡಿ ಆಗಿಲ್ಲ. ಸಿಂಪಲ್ಲಾಗಿ ಇಬ್ಬರು ಒಂದೇ ಥರನೇ ಡ್ರೆಸ್ ಹಾಕ್ಕೊಂಡ್ವಿ. ಪೂಜೆ ಎಲ್ಲ ಅಂತೂ ಅವ್ರ ಮನೇಲಿ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸಿ ನನಗೆ ಭಾನುವಾರಕ್ಕೆ ಮೆಹಂದಿ ಹಾಕ್ಕೋಬೇಕಾಗಿತ್ತಲ್ಲ, ಅವ್ರ ಮನೆ ಮೇಲೇ ಒಬ್ಬರು ಮೆಹಂದಿ ಹಾಕೋರಿದ್ದಾರೆ. ನಾನು ಈ ವಿಡಿಯೋನ ನಾನು ಇದರಲ್ಲಿ ಏನಕ್ಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ, ಸೊ ದೇವನಹಳ್ಳಿ ಸರೌಂಡ್ರಿನಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಮನೆಗೆ ಬಂದು ಮೆಹಂದಿ ಹಾಕ್ಕೊಡ್ತಾರೆ. ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ನೀವು ಯಾವುದೇ ಥರ ಡಿಸೈನ್ ಕೇಳಿದ್ರೂ ಹಾಕ್ಕೊಡ್ತಾರೆ. ನನಗೆ ನನ್ನ ಮಗಳಿಗೆ 2 ಕೈಗೆ ಅವರು ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಹಾಕ್ಬಿಟ್ರು. ತುಂಬ ಬೇಗ ಹಾಕ್ತಾಯಿದ್ರು. ಸೊ ಯಾರಿಗಾದರೂ ಮೆಹಂದಿ ಹಾಕಿಸ್ಕೋಬೇಕು ಅನ್ನೋದಿದ್ದರೆ ನಾನು ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ನೀವು ಅವರಿಗೆ ಕಾಲ್ ಮಾಡಿ ನೀವು ಬುಕ್ ಮಾಡಿಕೊಂಡ್ರು ಅವ್ರು ನಿಮ್ಮ ಮನೆಗೆ ಬಂದು ಮೆಹಂದಿ ಹಾಕ್ಕೊಡ್ತಾರೆ. ಅಂದರೆ ಒಬ್ರಿಗೂ ಇಬ್ಬರಿಗೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೇ ಜನ ಇದ್ದರೂ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ. ದೇವನಹಳ್ಳಿ ಸರೌಂಡ್ರಿನಲ್ಲಿ ಯಾರಿದ್ದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬಾ ಚೆನ್ನಾಗಿ ಹಾಕ್ಕೊಡ್ತಾರೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಲರ್ ಬಂದಿದೆ. ನೀವೇ ಮೆಹಂದಿ ತೊಗೊಂಡು ಬಂದರೂ ಹಾಕ್ಕೊಡ್ತಾರೆ, ಇಲ್ಲಾಂದ್ರೆ ಅವರಿಗೆ ಮೆಹಂದಿ ಥರ ಕೇಳಿದ್ರು ಹಾಕ್ಕೊಡ್ತಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ನನ್ನ ಐಡಿನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದು ಏನು ಗೊತ್ತಾ, ಒಂಥರ ನೋಡಿ ಫ್ರೆಂಡ್ಸ್, ಭವ್ಯಕ್ಕೆ ಹಿಂಗೆ ವಾಯ್ಸ್ ಹಾಕ್ಬಿಡ್ತಾಳೆ. ಸುಮ್ಮನೆ ಭವ್ಯಕ್ಕೆ ನಂಬಕ್ಕಾಗಲ್ಲ. ಏನಿಲ್ಲ, ಅದೇ ಭವ್ಯಕ್ಕೆ ಹಂಗೆ ನಾವಿಬ್ರು ಇಲ್ಲಿ ಏನು ಮಾತಾಡ್ಕೊಂಡು ತಿಂತಾ ಇದೀವಿ, ಸೆಲ್ಫಿಯಲ್ಲಿ ವಿಡಿಯೋ ಮಾಡ್ಕೊಂಡು ಅಕ್ಕ ಹಂಗೆ ಹಾಕ್ಬಿಡ್ತಾಳೆ. ನಾವಿಲ್ಲಿ ಚಂದ್ರ ಥರ ಆಡ್ತೀವಿ. ಯಾಕೆ ಹಾಕು, ಏನ್ ನಗ್ತಾ ಇರೋದು? ಮತ್ ತುಪ್ಪ ಈಗ ಇದೈತೆ, ಗೋಬ್ಯಾಕ ತುಪ್ಪ ಹಾಕೋಗು. ಯಾ ಅಶ್ವಿನಿ ತುಪ್ಪ ಹಾಕಿ. ಅದು ಇನ್ನೂ ಐತೈತಿ ಅಂಕಿತಾ. ಓ ದೇವ್ರ ಮನೆ ಹತ್ರ ಇರೋದು ಎತ್ಕೊಂಡ್ ತಿನ್ರಿ. ಮೊಸರನ್ನ ಇಲ್ಲ, ಪ್ರಸಾದ ಕೊಟ್ಟೇ ಇಲ್ಲ. ನಾನು ಮತ್ತೆ ಹೋಗ್ಬಿಟ್ಟೆ. ವರ್ಷಮ್ಮ ದೊಡ್ಡಮ್ಮನ್ಗೆ ತಿನ್ಸ್ಬಿಟ್ಟು ಹೋಗ್ಬಿಟ್ಟು ಆಂಟಿ ಅವ್ರನ್ನೆಲ್ಲ ಕರೆದ್ಬಿಡ್ಬೇಕು. ಕುಂಕುಮ ಕೊಡೋಣ. ಹಾಯ್ ಸ್ನೇಹಿತರೆ, ಹೇಗಿದ್ದೀರಂತ ಭಾವಿಸ್ತೀನಿ. ಇವತ್ತಿರೆಲ್ಲ ಮನೆಗೆ ಬಂದು ಏನೇನೆಲ್ಲ ಮಾಡ್ತಿದ್ದಾರೆ ನೋಡ್ರಿ. ಬಾಯ್ ಬಾಯ್. ದೂರ ಅಲ್ಲಮ್ಮ, ಇದನ್ನ ಮಮ್ಮಿ ಹಿಂಗೆ ಹಾಕ್ತಾರೆ ವಿಡಿಯೋ. ನೀನ್ ಬರ್ತಾ ಮಾಡ್ಕೊಂಡ್ ಬಂದ ವಿಡಿಯೋ. ಯಾರು ಕತ್ತೆ ಎತ್ಕೋಬೋದು ಹಾಕೊಡ್ತೀನಿ. ಅಕ್ಕ ಇವ್ರಿಬ್ರು ಇಲ್ಲಿ ಅಕ್ಕ ಅಡಿಗೆ ಮನೆ ಡ್ಯಾನ್ಸ್ ಆಡ್ತಾವ್ರೆ. ಅವರೇ ಮಾಡ್ಕೊಂತಾವ್ರೆ. ऐसे ब्रशिंग लिपस्टिक पिंपिंग है चमक चलो जादू मंत्र हाँ मंत्र हाँ सुन शेक एक नंबर हाँ तुझे नंबर आम शा शेकी शेकी हाँ सुंदर हाँ डिंपल. ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾಳೆ ನನ್ನ ಹತ್ರ. ಇವಾಗ ನಂಗೆ ಅರ್ಥ ಆಗಲ್ಲ. ಅವಳು ಏನೋ ಓದಿರ್ತಾ ಇರ್ತಾಳೆ. ಇದನ್ನ ಹಿಂಗೆ ಆಗ್ಬೇಕು. Don't be pointed. She don't know any English. Not her teacher. No common sense for she. Huh? I don't like she. You don't like your
No. She don't know to talk English. I like your mother. Okay, like I like your mother so much. ಅಲ್ಲ ಅಂಕಿತಾಗೆ ನಾನ್ ಇಷ್ಟನಂತೆ, ವರ್ಷಗೆ ಅವ್ರ ದೊಡ್ಡಮ್ಮ ಇಷ್ಟನಂತೆ. ಅಮ್ಮ ನೋಡಿ ಬಂದು ಇಲ್ಲಿ ಹೇಳ್ತಾವಳೆ, ಇಲ್ಲಿ ಹಂಗೆ ಆಗ್ತಾಳೆ, ಪಕ್ಕ ಆಗ್ತಾಳೆ ಭವ್ಯಕ್ಕೆ ಹಂಗೆ. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡ್ರಿ. ಅಯ್ಯೋ ಅದೇ ಮುದುಕ್ ಮುಂಡೆ. ಸ್ನೇಹಿತರೆ, ನಮ್ಮಮ್ಮ ಆವಿಗೆ ಎಷ್ಟು ಭಯ ಬೀಳ್ತಾರೆ ಗೊತ್ತಾ ಸ್ನೇಹಿತರೆ? ನೀನ್ ಹೋಗ್ಬಿಟ್ಟು ನಿನ್ನ ಹತ್ರ ಆಗ ಒಂದೇ ನಿಮಿಷ ಆಗುತ್ತೆ ಅದೇ ಏನಂತೀಯ? ಬಾ ಹೋಗಿ ಅವ್ರ ಜೊತೆ. ನಂಗೆ ಒಂದೊಂದು ಬಣ್ಣ ಕೊಡೋಗ್ಬಿಟ್ಟು. ನಿಮ್ಮಮ್ಮ ಮಾಡೋ ನಿಮ್ಮಮ್ಮ ಮಾಡೋ ಬೋಣೆ ಯಾಕೆ? ಯಾಕೆ? ಇದು ನಮ್ ದೊಡ್ಡಮ್ಮ ಮನೆ, ನಾವು ತಿಂತೀವಿ ತಗೊಂಡಿ. ದೊಡ್ಡಮ್ಮ ಮನೆ ಅಂತ ಅಕ್ಕ. ಹೋಗ್ಲಿ ಬಿಡು, ಅವ್ರ ದೊಡ್ಡಮ್ಮ. ನೀವಿನ್ನು ನಮ್ಮಮ್ಮ ಮಾಡೋ ಬೇಳೆ ಸಾರು ತಿಂದಿಲ್ಲ. ಬೀನ್ಸ್ ಬೇಯಲ್ಲ, ಮತ್ತೆ ಬೇಳೆ ಬೇಯಲ್ಲ, ಏನು ಬೇಯಲ್ಲ, ಆ ರೇಂಜ್ ಮಾಡಿರ್ತಾರೆ. ನಾನ್ ಮಾಡೋ ಟೊಮೊಟೊ ಗೊತ್ತು ತಿನ್ಬಿಟ್ರೆ ಅಷ್ಟೇ ಗೊತ್ತಾ. ನಮ್ಮಮ್ಮ ಕೇಳ್ಕೊಂಡ್ ಬರೋಣ ಇರ್ಲಿ. ಕೇಳ್ಕೊಂಡು ಹೋಗ ಹಂಗೆ. ಮಮ್, ನೀನ್ ಮಾಡೋ ಬೇಳೆ ಸಾರು ಹೆಂಗಿರುತ್ತ ಮಮ್? ಹೆಂಗಿರುತ್ತ ನಮ್ಮ ಮಮ್ಮಿ ಮಾಡೋ ಬೇಳೆ ಸಾಂಬಾರ್? ಮೊನ್ನೆ ಇಚ್ಕಿದ್ ಬೇಳೆ ಸರ್ ಸಖತ್ತಾಗಿತ್ತು ಕಣೆ, ಪ್ರಾಮಿಸು. ತಿನ್ನೋದೇನೋ ತಿನ್ಬಿಟ್ಟು ಅಂತ. ನಮ್ಮ ಮಮ್ಮಿ ಮಾಡೋ ಬೇಳೆ ಸಾಂಬಾರ್ ಬೇಳೆ ಬೇಯಲ್ಲ, ಬೀನ್ಸ್ ಬೇಯಲ್ಲ, ಕ್ಯಾರೆಟ್ ಬೇಯಲ್ಲ, ಏನು ಬೇಯಲ್ಲ. ಇಲ್ಲ ನಾನು ಚಿಕನ್ ಫ್ರೈ ಆಫ್ ಮಾಡಿರ್ಬೋದು. ಗ್ಯಾಸ್ ಆನ್ ಮಾಡಿದ್ರು ಬಂದಿರಲ್ಲ, ಅಷ್ಟ್ ಚೆನ್ನಾಗಿ ಮಾಡಿರ್ತಾರೆ. ಚಿಕನ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ವೆಜ್ ಮಾಡಕ್ ಬರಲ್ಲ. ಆಂಟಿ ಓನ್ಲಿ ನಾನ್ ವೆಜ್ ಆಂಟಿ. ನಮ್ಮಮ್ಮ ಫುಲ್ ಲೈಫ್ ಲಾಂಗ್ ನಾನ್ ವೆಜ್ ಎಲ್ಲ ಮೇಂಟೈನ್ ಮಾಡ್ತಾರೆ. ರೆಡಿಮೇಡ್ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ರೆಡಿಮೇಡ್ ಮಸಾಲ, ಎಲ್ಲ ಆಚೆ ಮಸಾಲ. ಓಕೆ, ಸುಮ್ಮನಿರಮ್ಮ ನೀನು. ಹೋಗೆ ನಮ್ಮ ಅಮ್ಮನ ಮನೆ ಎಷ್ಟು ಚೆನ್ನಾಗಿ ಇಟ್ಕಿದ್ ಬೇಳೆ ಸಾರು ಮಾಡಿದ್ಲು ಗೊತ್ತೇ? ನೀನ್ ಮಾಡಿದ್ದ ಅಮ್ಮ ಮಾಡಿದ್ದ? ಅದಕ್ಕೆ ಅದು ಅಮ್ಮ ಆಗತ್ತೆ, ಅದಕ್ಕೆ ನೀನ್ ಹಾಯ್ ಅಮ್ಮಲು. ಹಾಯ್. ಎಷ್ಟು ಬೋಂಡ ಆಯ್ತು? ಎಷ್ಟು ಮಮ್ಮಿ ಕೊಟ್ಬಿಡು. ಓಕೆ, ಹಲೋ. ಚೆಕ್ ಇಟ್. ಬಿಸಿ ಬಿಸಿ ಬೋಂಡ ಇದೆ. ಪಿಂಟಾಣಿ ಬೋಂಡ ಮಾಡೋಳೆ. ಸೋಡಾ ಹಾಕಿದ್ಯಾ? ಇಲ್ಲ, ಗಟ್ಟಿ ಐತೆ. ಸರಿಯಾಗಿ ಬಗ್ಗಿ ಕೊಡು ವರ್ಷ. ಬಡ್ಡಿ ಮಗನ್ ಬಾಡಿ ಯಾಕಷ್ಟೇ ಕಾಯ್ತದೆ, ಆಗ್ಲೂ ಒಂದು ನೈಟ್ ಬೇಕಾಯ್ತದೆ. ವಂಡರ್ ಲಾಕ್ ಮಾತ್ರ ನಾನು ಬರಲ್ಲ. ನಮ್ಮಮ್ಮ ವಂಡರ್ ಎಕ್ಸ್ಪೀರಿಯನ್ಸ್ ಏನೋ ಗೊತ್ತಿಲ್ಲ. ಒಂದು ನಮಸ್ಕಾರ, ನಮ್ಮ ಅಕ್ಕ ಬರುವುದಿಲ್ಲ. ಆರಾಮಾಗಿ ನನ್ನ ತಂಗಿ ಮನೇಲಿ ಹಬ್ಬ ಎಲ್ಲ ಮುಗಿಸಿ, ನನ್ನ ತಂಗಿ ಮಗಳು ಹೆಂಗೆ ಅಂತಂದರೆ ಅವಳು ಎಲ್ಲ ಕೆಲಸ ಮಾಡೋದಕ್ಕೂ ಮುಂದೆ ಇರ್ತಾಳೆ. ಆ್ಯಕ್ಚುಲಿ ನನಗೆ ಅವಳು ಅಂದ್ರೇ ನನಗೆ ಇಷ್ಟ, ಮತ್ತು ಅವಳ ಬುದ್ಧಿ ನನಗೆ ಭಾಳ ಇಷ್ಟ. ಯಾಕಂತಂದರೆ ಈಗ ನನ್ನ ಮಗಳು ಇಷ್ಟು ದೊಡ್ಡವಳು ಏನಾದರೂ ಕೆಲಸ ಹೇಳಿದ್ರೆ ಇರು ಮಮ್ಮಿ ಮಾಡ್ತೀನಿ ಅಂತ ಹೇಳ್ತಾಳೆ. ಬಟ್ ನನ್ನ ತಂಗಿ ಮಗಳು ಹಂಗಲ್ಲ, ಮುಂದೆ ಓಡಾಡಿ ಎಲ್ಲ ಮಾಡ್ತಾಳೆ. ಅವಳು ಒಂದು ಅಡುಗೆ ಮಾಡು ಹಿಂಗೆ ಏನಾದರೂ ಹೇಳ್ಕೊಟ್ಟು ಅಡುಗೆ ಮಾಡಮ್ಮ ಅಂದರೂ ಮಾಡಿಬಿಡ್ತಾಳೆ. ನೋಡಿ, ಅವಳು ಅರಿಶಿನ ಕುಂಕುಮ ಇಡೋದಕ್ಕೂ ಅಷ್ಟೇ, ನಾನು ಮಾಡ್ತೀನಿ ದೊಡ್ಡಮ್ಮ, ನಾನು ಇಡ್ತೀನಿ ದೊಡ್ಡಮ್ಮ ಅಂದ್ಲು. ಅದಕ್ಕೆ ಸರಿ ಕಣಮ್ಮ ಆಯಿತು ನೀನೇ ಇಡಮ್ಮ ಅಂತಿದ್ದೆ. ಬಟ್ ಅಲ್ಲೂ ಅಷ್ಟೇ, ಅಷ್ಟು ಚಿಕ್ಕ ವಯಸ್ಸಿಗೇನೆ ಅವಳು ಅಷ್ಟು ಜವಾಬ್ದಾರಿ ತೊಗೊಂಡು ನಾನು ಈ ಥರ ಮಾಡಬೇಕು ಕಲಿಬೇಕು ಅಂತ ಮಾಡ್ತಿದ್ದಾಳೆ. ಅದೇ ಅವಳಿಗೊಂದು ಒಳ್ಳೆ ದೊಡ್ಡ ಬುದ್ಧಿ. ಆಮೇಲೆ ಮನೆಗೆ ಹೋದ್ರು ಅಷ್ಟೇ, ಅವ್ರ ಮನೆಯಲ್ಲಿ 10 ಜನ ಇದ್ದರು, ಅವಳು 10 ಜನದ ಮಧ್ಯೆ ಫಸ್ಟು ನನ್ನೇ ಕೇಳೋದು, ದೊಡ್ಡಮ್ಮ ಯಾವಾಗ ಬಂದೆ ದೊಡ್ಡಮ್ಮ. ಮತ್ತು ನನಗೆ ಸ್ವಲ್ಪ ಕಾಫಿ ಹುಚ್ಚಿರೋದ್ರಿಂದ ಅದನ್ನು ಮಾತಾಡಿದ ತಕ್ಷಣ ಅವ್ರ ಅಮ್ಮನ ಕೇಳ್ತಾಳೆ, ದೊಡ್ಡಮ್ಮಂಗೆ ನೀನು ಕಾಫಿ ಕೊಟ್ಟಾ ಅಂತ. ಅವಳಿಗೆ ಅಷ್ಟು ಪ್ರೀತಿ ನನ್ನ ಮೇಲೆ. ನೀವೇ ಈ ವಿಡಿಯೋದಲ್ಲೆಲ್ಲ ನೋಡಿರ್ತೀರ, ಅವಳು ಅವ್ರ ಅಮ್ಮಂಗೆ ಎಷ್ಟು ಹಚ್ಕೊಂಡಿದ್ದಾಳೋ ಅಷ್ಟೇ ನನ್ನನ್ನು ಹಚ್ಕೊಂಡಿದ್ದಾಳೆ. ಹಬ್ಬ ಮಾಡಿದ ತಕ್ಷಣ ಫಸ್ಟು ಅವಳು ನನಗೆ ವೀಡಿಯೋ ಕಾಲ್ ಮಾಡಿ, ದೊಡ್ಡಮ್ಮ ದೇವ್ರಿಗೆ ಕೂರಿಸಿರೋದು ನೋಡು ನೀನು ಅಂತ. ನಾನು ಇಲ್ಲಮ್ಮ ಆಮೇಲೆ ನೋಡ್ತೀನಿ, ನಾನು ಆಫೀಸಲ್ಲಿ ಇದ್ದೀನಿ ಅಂದರೆ, ಇಲ್ಲ ದೊಡ್ಡಮ್ಮ ನೀನು ಫಸ್ಟು ನೋಡು ಅಂಥೇಳಿ ಅಷ್ಟೊಂದು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಳೆ. ಆಮೇಲೆ ಅವಳೇ ಅಂತಲ್ಲ, ನನ್ನ ತಂಗಿಗೂ ಅಷ್ಟೇ, ನನ್ನ ಮಗಳ ಮೇಲೆ ಅಂದರೆ ಅವಳು ಅಷ್ಟು ಪ್ರೀತಿ ಯಾವಾಗೂ ಅಂತಾಳೆ. ನಾನು ಏನೋ ನನ್ನ ಮಗಳಿಗೆ ಏನಾದರೂ ಬೈದಾಗ ನನಗೆ ಬೈತಾಳೆ, ಅಕ್ಕ ನಿನ್ನ ಮಗುಗೆಲ್ಲ ಬೈಬೇಡ ಒಂಥರ. ಇದೆಲ್ಲ ನೋಡಿ, ನಾವು ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟಿಲ್ಲ ಅಂತಂದ್ರೂ ಈ ಒಂದು ಬಾಂಡಿಂಗು ಎಲ್ಲರ ಮಧ್ಯೆನೂ ಇರಲ್ಲ, ಎಲ್ಲರಿಗೂ ಬರಲ್ಲ. ನೋಡಿ, ನನ್ನ ತಂಗಿ ಫಸ್ಟ್ ಟೈಮು ನನ್ನ ಮಗಳಿಗೆ ಮರಳು ತುಂಬಿರೋದು ಅಂತಂದರೆ ಫಸ್ಟ್ ಅದು ನನ್ನ ತಂಗಿನೇ. ಅಂದರೆ ಅವಳಿಗೆ ಒಂಥರ ಒಳ್ಳೆ ಮನಸ್ಸು, ಅವಳು ಚೆನ್ನಾಗಿರಬೇಕು, ಅವಳ ಜೊತೇಲಿ ಇರೋರು ಚೆನ್ನಾಗಿರಬೇಕು ಅನ್ನೋ ಅವಳಿಗೊಂಥರ ಮಗು ಬುದ್ಧಿ, ಬೇಗ ಫೀಲ್ ಮಾಡ್ಕೋತಾಳೆ ನನ್ನ ತಂಗಿ. ಬಟ್ ಅವಳಿಗೆ ನನ್ನ ಮಗಳಂದರೆ ಭಾಳ ಇಷ್ಟ. ಅವಳು ನನ್ನ ಮಗಳಿಗೆ ಫಸ್ಟ್ ಟೈಮ್ ನಾನು ಅದನ್ನೇ ಹೇಳ್ತಿದ್ದೆ, ಅಮ್ಮ ನನ್ನ ಮಗಳಿಗೆ ಫಸ್ಟ್ ಟೈಮ್ ನೀನೇ ಮರಳು ತುಂಬ್ತಾ ಇರೋದು,
ಒಳ್ಳೇದಾಗಲಿ ಬಿಡಮ್ಮ ಅಂತೇಳಿ ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ನೆನ್ನೆ ಅವಳು ನನ್ನ ಮಗಳಿಗೆ ಆ ಥರ ಕುಂಕುಮ ಕೊಟ್ಟಿದ್ದನು. ಇನ್ನೂ ಒಂದು ಏನಪ್ಪ ಅಂದರೆ ನಾನು ಫಸ್ಟ್ ಆಫ್ ಆಲ್ ನಾನು ಬೇಗ ಎಲ್ಲರೂ ಹಚ್ಕೊಂಡು ಬಿಡ್ತೀನಿ, ಬೇಗ ನಾನು ಅಡ್ಜಸ್ಟ್ ಆಗ್ತೀನಿ. ಬಟ್ ನನ್ನ ಮಗಳು ಇಲ್ಲಿ ತನಕನೂ ಯಾರನ್ನೂ ಹಚ್ಕೊಳ್ಳೋದಾಗಲಿ ಮತ್ತು ಅವ್ರ ಫೋಟೋ ಸ್ಟೇಟಸ್ಗೆ ಹಾಕ್ಕೊಳ್ಳೋದಾಗಲಿ, ಒಂದು ಡಿ ಪಿಗೆ ಹಾಕ್ಕೊಳ್ಳೋದಾಗಲಿ ನನ್ನ ಮಗಳು ಯಾರನ್ನೂ ಮಾಡಿಲ್ಲ. ಅಂದರೆ ಮುಂದೆ ಯಾರನ್ನೂ ಮಾಡಲ್ಲ. ಯಾಕಂದರೆ ಅವಳು ನನ್ನ ತಂಗಿ ಅಮ್ಮನ ಸ್ವಲ್ಪ ಅವಳು ತುಂಬ ಹಚ್ಕೊಂಬಿಟ್ಟಿದ್ದಾಳೆ. ಇವಾಗ ನಾನೇನಾದರೂ ಸುಮ್ಮನೆ ಮನೇಲಿದ್ರೆ ಯಾಕೆ ಮಮ್ಮಿ ಅಮ್ಮು ಫೋನ್ ಮಾಡಿಲ್ವಾ, ಅಮ್ಮು ಅಕ್ಕ ಫೋನ್ ಮಾಡಿಲ್ವಾ ಅಂತಲೇ ಇರ್ತಾಳೆ. ಬಟ್ ಅವ್ರು ಯಾವಾಗಲೂ ಇದೇ ಥರ ಖುಷಿಯಾಗಿರಲಿ ಅನ್ನೋದೇ ನನ್ನ ಆಸೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.